ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಫಾರ್ಮರ್ ಆ್ಯಂಡ್ ಎಜುಕೇಟರ್ಸ್ ವರ್ಲ್ಡ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದು ಒಕ್ಕಲು ಇದ್ದದನ್ನು ಪೆಟ್ಟಿಗಳಿಗೆ ತುಂಬಿಸಿದ್ದೇವೆ. ಆ ಪೆಟ್ಟಿಗೆ ಇದು. ಇವತ್ತಿನ ವಿಡಿಯೋದಲ್ಲಿ ಆ ಜೇನುನೊಣಗಳು ಹೇಗೆ ಕೆಲಸ ಮಾಡ್ತಿದ್ದಾವೆ ಅಂತ ನೋಡುವ. ಪರಿಸಿದ ಹಿಂಗೆ ಮಾಡ್ತಾನೆ ಅಂತ ಮಾಡ್ತಾಳೆ. ಒಳಗೆ ಹೊಸ ಏರಿ ಕಟ್ಟಿಯೋ ಕಂಡದೆ ಎಲ್ಲ ಇದಕ್ಕೆ ಕಾಣ್ಬೋದಾ? ಹಾಂ ನೋಡಿ, ಹೀಗೆ ಅದರ ಕೆಲಸವನ್ನು ಮಾಡ್ತಾ ಅವಳು. ಅದಕ್ಕೆ ಡಿಸ್ಟರ್ಬ್ ಮಾಡಿ. ನೋಡಿ, ಹೊಸ ಏರಿ ಕಟ್ಟಿಕೊಂಡಿದ್ದಾವೆ ಅವು. ಅದು ಕೆಲಸ ಮಾಡ್ತಿರುವ ರೀತಿ ನೋಡಿ. ಎಲ್ಲ ಫ್ಲೇಮಲ್ಲೂ ಹೊಸ ಏರಿ ಉಂಟು. ಆತಾ ಜೇನು ಕೂಡ ಸಂಗ್ರಹ ಮಾಡ್ತಾ ಇದ್ದಾವೆ. ಮೇಲೆ ಜೇನು ಕಾಣ್ತಾ ಉಂಟು ನೋಡಿ. ಅದನ್ನೇನು ಫುಲ್ಲು ತುಂಬಿಸಿ ಅದಕ್ಕೆ ಸೀಲ್ ಮಾಡುವೆ. ಈಚೆ ಸೈಡ್ ಸೀಲ್ ಆಗಿದೆ ಮೇಲೆ. ಆಯ್ತಾ? ಇದು ಮೊನ್ನೆ ಕೊಟ್ಟ ಫ್ರೇಮ್. ಇದು ಮೊನ್ನೆ ಒಕ್ಕಲು ಕೂತ್ಕೊಳಿಸುವಾಗ ಬೇರೆ ಪೆಟ್ಟಿಗೆಯಿಂದ ತಂದು ಕೊಟ್ಟ ಏರಿ. ಎಂತ ಮಾಡಿದೆ ಅದನ್ನು? ಅದಕ್ಕೂ ಜಾಸ್ತಿ ಇದೆಲ್ಲ ಇತ್ತಿಲ್ಲ ಜೇನು ಈಚೆ ಸೈಡೆಲ್ಲ. ಜೇನು ತುಂಬ ಈಗ ಜೇನಿನ ಟೈಮ್ ಅಲ್ಲ, ಜಾಸ್ತಿ ಜೇನು ಉಂಟು. ಆಯ್ತಾ? ರಾಣಿಯಲ್ಲಿ ಒಟ್ಟಿಗೆ ಇದೆ ರಾಣಿ ಸಿಕ್ಕಿಲ್ಲ. ಅದೆಷ್ಟು ಹೊತ್ತಾಕನ ಬಿಟ್ಟದ್ದು ನೀವು ರಾಣಿನ ಗೂಡಿಂದ? ಸುಮಾರು 1 ಗಂಟೆ ಕಳೆದ ಮೇಲೆ ಬಿಟ್ಟದಾ? ಬಿಟ್ಟು. ಅದೆಷ್ಟು ಹೊತ್ತು ತಗೊಂಡದೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಹೊಸ ಪೆಟ್ಟಿಗೆಯಲ್ಲಿ? ಕೆಲಸ ಮಾಡಲಿಕ್ಕೆ ಮಾರನೇ ದಿನ ಎದ್ದೋಳು, ವಾಪಸ್ ಕುದುರಿಸಿದ್ವಿ. ಹೆಂಗೆ ಸಿಕ್ಕಿದ್ದು? ಎಲ್ಲಿ ಕುದ್ದಿದ್ದು? ಚಿಕ್ಕ ಮರಡಿ ವಾಪಸ್ ತೆಗ್ದದಾ? ವಾಪಸ್ ಪೆಟ್ಟಿಗೆ ಕುದುರಿಸಿ ಈ ಕೆಲಸ ಮಾಡ್ತಾವೆ. ಅದು ಕುದ್ರಿಸಿದ ಒಮ್ಮೆಗೆ ಕೆಲಸ ಮಾಡೋದಿಲ್ಲ ಅಂದರೆ 4 ದಿನ ಬೇಕು ಟೈಮ್ ಸೆಟ್ ಹಾಕಿ. ಆತಾ? ಇದು ಮೇಣದ ಹಾಳೆ. ಇದನ್ನು ಫ್ರೇಮಿಗೆ ಅಂಟಿಸಬೇಕು. ಫ್ರೇಮಿಗೆ ಅಂಟಿಸಲಿಕ್ಕೆ ಹೀಗೆ ಕಟ್ ಮಾಡಬೇಕು. ಹೀಗೆ ಕಟ್ ಮಾಡಬೇಕು ಅದನ್ನು. ಹೀಗೆ ಕಟ್ ಮಾಡಿ ಅದಕ್ಕೆ ಹಂಗೆ ಮಾಡೋದು ಅಂಟಿಸ್ಲಿಕ್ಕೆ. ಒಂದು ಆಚೆ ಒಂದು ಈಚೆ. ಮೇಣವನ್ನು ಹೀಗೆ ಮಾಡಬೇಕು. ಒಂದು ಸೈಡ್ ಲೆಫ್ಟ್ ಸೈಡಿಗೆ ಬೆಂಡ್ ಮಾಡಬೇಕು ಮತ್ತು ರೈಟ್ ಸೈಡಿಗೆ ಬೆಂಡ್ ಮಾಡಬೇಕು. ಮತ್ತು ಅದನ್ನು ಫ್ರೇಮಿಗೆ ಅಂಟಿಸೋದು. ಎಂತ ಹೆಂಗೆ ಕುದಿಸೋದು ಅದರ? ಅದನ್ನು ಹೇಗಿಸಿ ಅದನ್ನು ಒತ್ತುತ್ತದೆ ಅಂಟಿದೆ ಲೈಕ್. ಹಂಗೆ ಎಂತ ಗಟ್ಟಿ ಅಂಟಿಗ ಅದಷ್ಟು ಸ್ಮೂತ್ ಉಂಟಾ? ಮೇಣ ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಹಿಡಿದರೆ ಮೆಲ್ಟ್ ಆದೆ.
ಫ್ರೇಮ್ ತೋರಿಸಿ ಕರೆಕ್ಟ್. ಆಯ್ತು ಕಂಡದು. ಇನ್ನೊಂದು ರೀತಿಯಲ್ಲಿ ಇದನ್ನು ಹೀಗಿಟ್ಟು ಸೀದಾ ಹೀಗೆ ಇದರ ಒಳಗಡೆ ಇಟ್ಟು ಕ್ಯಾಂಡಲ್ ನೀರು ಬಿಟ್ಟರು ಆಗ್ತದೆ, ಗಟ್ಟಿ ಆಗ್ತದೆ. ಅದು ಕೂಡ ಮೇಣನಲ್ಲ? ಹೌದು, ಕ್ಯಾಂಡಲ್ ನೀರನ್ನ ಈ ಗ್ಯಾಪಿಗೆ ಬಿಟ್ಟರೆ ಇದು ಗಟ್ಟಿ ಆಗ್ತದೆ. ಇದು ಆ ಫ್ರೇಮಿಂದ ಒಂದು ಸಣ್ಣ ಏರಿಯನ್ನು ಕಟ್ ಮಾಡಿ ಅದನ್ನು ಈ ರೆಡಿ ಮಾಡಿದ ಫ್ರೇಮಿಗೆ ಸ್ವಲ್ಪ ಅಂಟಿಸಿ ಕೊಡೋದು ಅಲ್ಲ? ಹಾಂ, ಅದಕ್ಕೆ ಕೆಲಸ ಸುಲಭ ಅದಲ್ಲ? ಕರೆಕ್ಟಾಗಿ ಎರಿ ಹಿಂಗೆ ಕಟ್ಟುವೆ ಸ್ಟ್ರೈಟಾಗಿ. ಉಳಿದ ಫ್ರೇಮ್ಗಳಿಗೆ ಎಂತ ಹೆಂಗೆ ಕೊಟ್ಟಾರೆ? ಅದವೇ ಕಟ್ಟುವೆ. ಇದೀಗ ನೀವು ಹಿಂಗೆ ಕಟ್ಟೋಗುತ್ತೆ ಹೇಳಿಕೊಡೋದು ಅಷ್ಟೇ 2 ಫ್ರೇಮಿಗೆ. ಅಷ್ಟು ಸ್ಲೋ ಯಾಕೆ ಈಸೋದು? ಒಮ್ಮೆಲೆ ಸಾಕಲ್ಲ? ಎಂತದೆ ಒಮ್ಮೆಲೆ ಸೀರೆ? ಹಾಂ, ನೊಣ ಬಂದು ಕಚ್ಚಿದೆ ಅಷ್ಟು ತಾನೇ ಬೇಕಾ ಬುದ್ಧನಂಗೆ? ಅದಕ್ಕೆ ಸ್ವಲ್ಪ ಪೆಟ್ಟಾದರೆ ಮತ್ತೆ ಬೇಗ ಜಾಸ್ತಿ ಕಚ್ಚಿದೆ. ಆಯ್ತಾ? ಇನ್ನು ಮುಚ್ಚುದಾ? ಆತದ್ರಕ್ಕೆ ನಿಮ್ಮ ಕೆಲಸ. ಇನ್ನೆಂತ ಮಾಡುವೆವು? ಇನ್ನೊಂದು ಕೆಲಸ ಮಾಡು, ಜೇನು ತುಂಬಿಸುವ? ಜೇನು ತುಂಬಿಸುವ ಮತ್ತು ಏರಿ ಕಟ್ಟುವೆ. ಇನ್ನು ನಾವು ಏರಿ ಕಟ್ಟುವೆ ಕಡ. ಇವತ್ತಿನ ಬ್ಲಾಗ್ ಇಲ್ಲಿಗ ಮುಗಿಸುವ. ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಬಾಯ್. ಎಲ್ಲರಿಗೂ ಒಳ್ಳೆಯದಾಗಲಿ.